ದೋಸ್ತಿಗಳಿಗೆ ಶಾಕ್ ಮೇಲೆ ಶಾಕ್. ಸಚಿವರು ಆಪ್ತರ ಮನೆಗಳ ಮೇಲೆ ಐಟಿ ರೇಡ್. ರಾಜಕಾರಣಿಗಳಿಗೆ ಶುರುವಾಯಿತು ಟೆನ್ಷನ್ ಟೆನ್ಷನ್. ಎಸ್, ಮಂಡ್ಯ ಆಯ್ತು, ಮೈಸೂರು ಆಯ್ತು. ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಹಾಸನದಲ್ಲಿ ಎಚ್.ಡಿ. ರೇವಣ್ಣ ಆಪ್ತರ ಮನೆ ಮೇಲೆ ಐಟಿ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಗುತ್ತಿಗೆದಾರರ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಅಧಿಕಾರಿಗಳು. ಏಕಕಾಲಕ್ಕೆ 5 ಬೇರೆ ಬೇರೆ ಕಡೆ ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. 5 ಇನ್ನೋವಾ ಕಾರುಗಳಲ್ಲಿ ಬಂದು ದಾಳಿಯನ್ನ ನಡೆಸಿ ಐಟಿ ಇಲಾಖೆ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ರೇವಣ್ಣರ ಆಪ್ತರ ಮನೆ, ಲೋಕೋಪಯೋಗಿ ಕಚೇರಿ ಮೇಲೂ ಕೂಡ ದಾಳಿಯನ್ನ ನಡೆಸಲಾಗಿದೆ. ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಮಂಜುನಾಥ್ ಸೇರಿ ಹಲವು ಗುತ್ತಿಗೆದಾರರನ್ನ ವಿಚಾರಣೆ ಕೂಡ ಮಾಡಿದ್ದಾರೆ. ಬೆಳಗ್ಗೆ 5 ಗಂಟೆಯಿಂದ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಸ್, ನೋಡ್ತಾ ಇದ್ರಿ TV5 ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ಹಾಸನದ ಗುತ್ತಿಗೆದಾರರ ಕಚೇರಿ ಹಾಗೆ ಮನೆಗಳ ಮೇಲೆ ದಾಳಿ ಮಾಡಿದ್ದಾರೆ. ಹಾಸನದ ಎಚ್.ಡಿ. ರೇವಣ್ಣ ಆಪ್ತರ ಮನೆಗಳ ಮೇಲೆ ದಾಳಿಯನ್ನ ನಡೆಸಿರುವಂಥದ್ದು. ಹಾಸನದಲ್ಲೂ ಕೂಡ ಮೈಸೂರು, ಮಂಡ್ಯ, ಬೆಂಗಳೂರು ಅದಾದ ನಂತರ ಏಕಕಾಲಕ್ಕೆ 5 ಕಡೆಗಳಲ್ಲಿ ಇನ್ನೋವಾ ಕಾರ್ನಲ್ಲಿ ಬಂದಂತಹ ಐಟಿ ಇಲಾಖೆ ಅಧಿಕಾರಿಗಳು ಈ ಒಂದು ದಾಳಿಯನ್ನು ನಡೆಸಿ ಇದೀಗ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಬೆಳಗ್ಗೆ 5 ಗಂಟೆಯಿಂದನೂ ಕೂಡ ಹಾಸನದಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ದಾಖಲೆಗಳನ್ನು ಇನ್ನೂ ಕೂಡ ಪರಿಶೀಲನೆ ಮುಂದುವರೆದಿದೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನೋಡ್ತಾ ಇದ್ರಿ. PWD ಆಫೀಸ್ ಏನಿದೆ ಆ ಒಂದು ಕಾಂಪ್ಲೆಕ್ಸ್ ಅನ್ನು ನೀವು ಗಮನಿಸಬಹುದು. ಹಾಸನದಲ್ಲಿ ಬಹಳ ಅತ್ಯಂತ ಹೊಸದಾಗಿ ವಿನ್ಯಾಸ ಆಗಿರುವಂತಹ ಕಟ್ಟಡ ಅದು. ಸೊ ಆ ಒಂದು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಬೆಳಗ್ಗೆ ನಡೆದಿರುವಂತಹ ದಾಳಿ ಐಟಿ ಕಚೇರಿ, ಐಟಿ ಇಲಾಖೆ ಅಧಿಕಾರಿಗಳು ಈ PWD ಕಚೇರಿ ಮತ್ತು ಆಪ್ತರ ಗುತ್ತಿಗೆದಾರರ ಮನೆಗಳ ಮೇಲೆ, ಕಚೇರಿಗಳ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಸೊ ಇದು ಬೆಳಗ್ಗೆನೆ ಮಂಡ್ಯ, ಮೈಸೂರು, ಬೆಂಗಳೂರು ನಂತರ ಹಾಸನಕ್ಕೂ ಕೂಡ ಐಟಿ ಇಲಾಖೆ ಅಧಿಕಾರಿಗಳು ಲಗ್ಗೆ ಇಟ್ಟಿದ್ದಾರೆ. ಮೈಸೂರಿನ ಮಂಡ್ಯದ ನಂತರ ಇದೀಗ ಹಾಸನದಲ್ಲಿ ಎಚ್.ಡಿ. ರೇವಣ್ಣ, PWD ಸಚಿವ ಎಚ್.ಡಿ. ರೇವಣ್ಣ ಜೊತೆಗೆ ಅಲ್ಲಿನ ಅತ್ಯಾಪ್ತ ಗುತ್ತಿಗೆದಾರರ ಮನೆಗಳ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. 5 ಇನ್ನೋವಾ ಕಾರುಗಳಲ್ಲಿ ಬಂದಂತಹ ಅಧಿಕಾರಿಗಳು ವಿವಿಧ ಕಡೆ ದಾಳಿಯನ್ನು ನಡೆಸಿದ್ದಾರೆ. ರೇವಣ್ಣರ ಆಪ್ತರ ಮನೆ, ಲೋಕೋಪಯೋಗಿ ಇಲಾಖೆಯ ಕಚೇರಿ ಮೇಲೂ ಕೂಡ ದಾಳಿಯನ್ನ ನಡೆಸಲಾಗಿದೆ. ಪ್ರಮುಖವಾಗಿ ಟಾರ್ಗೆಟ್ ಆಗಿರೋದು ರೇವಣ್ಣ ಆಪ್ತರು, ಜೊತೆಗೆ ಆಪ್ತ ಗುತ್ತಿಗೆದಾರರು. ಅಕ್ರಮಗಳೇನಾದರೂ ನಡೆದಿದ್ದಾವ, ಚುನಾವಣೆಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ತಮ್ಮ ಅಧಿಕಾರವನ್ನು ಬಳಸ್ಕೊಳ್ತಾ ಇದ್ದಾರೆ. ಸೊ ಇದು ಎಚ್.ಡಿ. ರೇವಣ್ಣ ಆಪ್ತರ ಮನೆ ಮೇಲೂ ಕೂಡ ಐಟಿ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಪ್ರಮುಖವಾಗಿ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಮಂಜುನಾಥ್ ಸೇರಿ ಹಲವು ಗುತ್ತಿಗೆದಾರರನ್ನ ಇನ್ನು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ.